ದಿಢೀರ್ ಶ್ರೀಮಂತನಾಗಬೇಕೆಂದು ಸ್ನೇಹಿತರೊಂದಿಗೆ ಸೇರಿಕೊಂಡು ಕೆಲಸ ಮಾಡುತ್ತಿದ್ದ ಕಚೇರಿಯಲ್ಲಿ ಕಳವು ಮಾಡಿಕೊಂಡು ಮೋಜು ಮಸ್ತಿ ಮಾಡುತ್ತಿದ್ದವರನ್ನ ಸದಾಶಿವನಗರ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿ ಧನಂಜಯ್ ಕಳೆದ 3 ವರ್ಷಗಳ ಹಿಂದೆ ಕಾರು ಚಾಲಕನಾಗಿ ನ್ಯೂ ಬಿಇಎಲ್ ರಸ್ತೆಯಲ್ಲಿರುವ ಬಿಲ್ಡರ್ಸ್ ಮತ್ತು ಮೈನಿಂಗ್ ಕಂಪನಿಯನ್ನ ಸೇರಿಕೊಳ್ತಾನೆ. ಬಳಿಕ ಈತನ ಕೆಲಸವನ್ನ ನೋಡಿದ ಮಾಲೀಕ ಕ್ಯಾಶಿಯರ್ ಮತ್ತು ಅಕೌಂಟೆಂಟ್ ಹುದ್ದೆಗೆ ನೇಮಿಸಿಕೊಂಡು ತಮ್ಮ ಕಂಪನಿಯಲ್ಲಿ ಇರಿಸಿಕೊಳ್ತಾರೆ. ಆದರೆ ಅನ್ನ ಹಾಕಿದ ಸಂಸ್ಥೆಗೆ ದ್ರೋಹ ಬಗೆಯುವಂತಹ ಕೆಲಸಕ್ಕೆ ಕೈ ಹಾಕಿದ್ದ ಆರೋಪಿ ಧನಂಜಯ್ ತಾನು ಶ್ರೀಮಂತನಾಗಬೇಕು, ಐಷಾರಾಮಿ ಜೀವನ ನಡೆಸಬೇಕೆಂದು ನಿರ್ಧರಿಸಿಕೊಂಡು ದಾವಣಗೆರೆ, ಶಿವಮೊಗ್ಗದಲ್ಲಿದ್ದ ತನ್ನ ಸ್ನೇಹಿತನೊಂದಿಗೆ ಕಳ್ಳತನದ ಪ್ಲಾನ್ ಅನ್ನ ವಿವರಿಸಿ ಯೋಜನೆ ರೂಪಿಸಿ 4 ಸ್ನೇಹಿತರು ಸೇರಿ ಫೆಬ್ರವರಿ 20ರಂದು ಕಚೇರಿಯ ಬೀಗ ಒಡೆದು ಕಳವು ಮಾಡಿಕೊಂಡು ಸ್ನೇಹಿತರಿಗೆ ಹಣವನ್ನ ಕೊಟ್ಟು ಕಳುಹಿಸಿ ತನಗೆ ಏನೂ ಗೊತ್ತಿಲ್ಲದ ಹಾಗೆ ಎಂದಿನಂತೆಯೇ ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡು ಇರ್ತಾನೆ. ಕಳವಿನ ಬಗ್ಗೆ ಕಂಪನಿಯ ಮಾಲೀಕ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ಕಳವು ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರು ಆರೋಪಿಗಳ ಬಂಧನಕ್ಕೆ ತನಿಖಾ ತಂಡವೊಂದನ್ನ ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡ ಪಿಎಸ್ಐ ಜಮೀರ್ ಅವಟಿ ಅವರು ಮತ್ತು ತಂಡ ಶಿವಮೊಗ್ಗದಲ್ಲಿ ಕೃತ್ಯಕ್ಕೆ ಬಳಸಿದ್ದ ಒಂದು ಕಾರಿನ ಸಮೇತ ಪ್ರವೀಣ್ ಎಂಬಾತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಯು ಕಳವು ಮಾಡಿರುವ ಬಗ್ಗೆ ತಪ್ಪೊಪ್ಪಿಕೊಂಡು ಈ ಕೃತ್ಯವೆಸಗಲು ಕಾರಣನಾದ ಅದೇ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಧನಂಜಯ್ ಬಗ್ಗೆ ಮಾಹಿತಿಯನ್ನ ನೀಡುತ್ತಾನೆ. ಕೂಡಲೇ ಕಾರ್ಯಪ್ರವೃತ್ತರಾದ ಸದಾಶಿವನಗರ ಪೊಲೀಸ್ ಠಾಣೆಯ ಪೊಲೀಸ್ ಟೀಮ್ ಆತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಕಚೇರಿಯಲ್ಲಿ ದೈನಂದಿನ ಕೋಟ್ಯಾಂತರ ರೂಪಾಯಿ ಹಣವನ್ನ ನೋಡಿ ವ್ಯಾಮೋಹಕ್ಕೆ ಒಳಗಾಗಿ ಶ್ರೀಮಂತನಾಗಬೇಕೆಂಬ ದುರಾಸೆಯಿಂದ ಸ್ನೇಹಿತರೊಡನೆ ಸಂಚು ರೂಪಿಸಿ ಕಳವು ಮಾಡಿದ್ದಾಗಿ ತಪ್ಪೊಪ್ಪಿಕೊಳ್ತಾನೆ. ಹಾಗೂ ಕಳವು ಮಾಡಿದ್ದ 2 ದಿನಕ್ಕೆ ಮೋಜು ಮಸ್ತಿಗೆ 10 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಮಿಕ್ಕ ಹಣವನ್ನ ಶಿವಮೊಗ್ಗದ ಮಲವಗೊಪ್ಪ ನಿವಾಸದಲ್ಲಿ ಇರಿಸಿದ್ದೇವೆಂದು ಬಾಯ್ಬಿಡುತ್ತಾರೆ. ಬಂಧಿತ ಆರೋಪಿಗಳಿಂದ 81,66,000 ರೂಪಾಯಿ ನಗದನ್ನ ಸದಾಶಿವನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡು ತಿಪ್ಪೇಶ ಮತ್ತು ಸುನಿಲ್ ಎಂಬ ಮತ್ತಿಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರುಗಳ ಹುಡುಕಾಟವನ್ನ ಸದಾಶಿವನಗರ ಪೊಲೀಸ್ ಠಾಣೆಯ ಪೊಲೀಸರು ಮುಂದುವರೆಸಿದ್ದಾರೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ 91,76,000 ಒಂದು ಆಫೀಸಿಂದ ಕಳ್ಳತನ ಆಗಿತ್ತು. ಇದು ಆಫೀಸ್ ಅಲ್ಲಿ ಕ್ಯಾಶಿಯರ್ ಯಾರಿದ್ರು ಅವ್ರಕ್ಕಿಂತ ಮಾಹಿತಿ ಹೋಗಿ ಅವರು ಇಂಟರ್ನ್ ಬೇರೆ ಅವ್ರಿಗೆ ಮಾಹಿತಿ ಕೊಟ್ಟು ಆ ದಿವಸ ಕಲೆಕ್ಷನ್ ಆಗಿತ್ತು ಆ ಆಫೀಸಲ್ಲಿ. ಯಾಕೆಂದರೆ ಡೈಲಿ ಕಲೆಕ್ಷನ್ ಆಗ್ತಿತ್ತು ಆ ಪರ್ಟಿಕ್ಯುಲರ್ ಆಫೀಸಲ್ಲಿ. ಟೋಟಲ್ 91 lakhs ಪೈಕಿ 81,66,000 ರಿಕವರಿ ಆಗಿದೆ ಮತ್ತು 2 ಆರೋಪಿಯವರು ಸಿಕ್ಕಿದ್ದಾರೆ. ಇನ್ನೂ 2 ಆರೋಪಿ ಸಿಗಬೇಕು, ಬಹುಶಃ ಅವ್ರ ಕಡೆ ಸಿಗಬೇಕು. ಬಟ್ ಆಲ್ಮೋಸ್ಟ್ 90%ಗಿಂತ ಜಾಸ್ತಿ ರಿಕವರಿ ಆಗಿದೆ. ಇದು ಕೂಡ ಭಾಳ ಬೇಗನೆ ನಮ್ಮವರು ಟೆಕ್ನಿಕಲ್ ಆಧಾರದ ಮೇಲೆ ರಿಕವರಿ ಮಾಡಿ ಆಲ್ಮೋಸ್ಟ್ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸದಾಶಿವನಗರ ಟೀಮ್ ಅವರು. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಎಂ ಹಾಕೆ ಅವರ ನಿರ್ದೇಶನದಂತೆ ಶೇಷಾದ್ರಿಪುರಂ ಉಪವಿಭಾಗದ ಎಸಿಪಿ ರಾಮಚಂದ್ರ ಅವರ ಮಾರ್ಗದರ್ಶನದಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರ ನೇತೃತ್ವದಲ್ಲಿ ಪಿಎಸ್ಐ ಜಮೀರ್ ಅವಟಿ, ಎಎಸ್ಐ ಸಂಪತ್ ಕುಮಾರ್, ಸಿಬ್ಬಂದಿಗಳಾದ ಅರುಣ್ ಕೋಲಾಕರ್, ರಾಘವೇಂದ್ರ ರಾಹುತರ, ರಾಮು ರಾಥೋಡ್, ಜಮೀರ್ ಅಹಮದ್, ಜಿತೇಂದ್ರ ಚೌಹಾಣ್, ಸಿದ್ದಪ್ಪ ನಿಂಬಾಳ, ಚೆಲುವೇಗೌಡ, ರಾಮಕೃಷ್ಣ, ಸರ್ಫರಾಜ್, ನವಾಜ್ ಅವರುಗಳ ತಂಡ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.